ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸಿಗಲಿ ಅನ್ನುವಂತಹದ್ದು ಕುಂಚಿಟಿಗ ಜನಾಂಗ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಅವರನ್ನ ಕಡೆಗಣಿಸಲಾಗಿದೆ. ತಮ್ಮ ಮಕ್ಕಳಿಗೆ ಟಿಕೆಟ್ ಬೇಕು ಅನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹೊಸ ನಾಯಕತ್ವ ಹುಟ್ಟು ಹಾಕುವ ಸಂದರ್ಭ ಬಂದಿದೆ ಅಂತ ನಾನು ಅನ್ಕೋತೀನಿ. ಸೋಮಣ್ಣ ಆಗ್ಲಿ ಮಾಧುಸ್ವಾಮಿ ಅವರನ್ನ ಎದುರಿಸುವಂತಹ ಶಕ್ತಿ ತಮಗಿದೆಯಾ? ಅವರ ಬಾಯಲ್ಲೇ ಅವರ ಹಣೆಬರ ಅವರು ಬರ್ಕೊಂಡು ಬಿಡ್ತಾರೆ. ಬಲಿಷ್ಠ ವ್ಯಕ್ತಿತ್ವವನ್ನ ಎದುರಿಸುವಂತಹದ್ದು ಟಿ.ಬಿ. ಜಯಚಂದ್ರ ಅವರ ಮಗನಿಗೆ ಇಲ್ಲ ಎನ್ನುವಂತಹ ಒಂದು ಮಾತುಗಳು ಕೂಡ ಪಕ್ಷದಲ್ಲಿ ಬೆಳೆದು ಒಂದು ಹುದ್ದೆಯನ್ನ ಅಲಂಕಾರ ಮಾಡಿ ಪಕ್ಷವನ್ನ ಬಿಟ್ಟು ಹೋಗುವಂತವ್ರಿಗೆ ಬಲ ಬರುತ್ತೋ ಬಲಹೀನರಾಗ್ತಾರೋ. ಮುದ್ದೆ ಹನುಮೇಗೌಡರು ಕೂಡ ಓರ್ವ ಆಕಾಂಕ್ಷಿಯ ಹೆಸರಲ್ಲೇ ಬರ್ತಾರೆ. ಹಿರಿಯರು ಹಿರಿಯರಾಗಿ ನಿಂತ್ಕೊಂಡು ಕಿರಿಯರಿಗೆ ಅಧಿಕಾರವನ್ನ ವಿದ್ಯೆಯನ್ನ ದಾರಿ ಎರಿಬೇಕೇ ವಿರಹ ಯಾವ ಸಾಧನೆಯನ್ನ ಮುಂದಿಟ್ಟುಕೊಂಡು ಈ ಬಾರಿ ಜನರ ಹತ್ರ ಹೋಗ್ತೀರಾ ಅಂತ ಒಂದೇ ಒಂದು ಹೇಳಬಲ್ಲೆ. ವಯಸ್ಸಿನಲ್ಲಿ ನಾನು ಚಿಕ್ಕವನು, ಅದೊಂದೇ ಅಡ್ವಾಂಟೇಜ್ ನನಗಿದೆ. ದುಡಿಯೋದಕ್ಕೆ ಹುಮ್ಮಸ್ಸಿದೆ. ನಾನು ಮುಂದಿನ ದಿನಗಳಲ್ಲಿ 24 ಗಂಟೆ ಸೇವೆಯನ್ನ ನಾನು ಜನರಿಗೆ ನಾನು ಮುಡುಪಾಗಿ ಇಡಬಲ್ಲೆ. ಇನ್ನು ಟಿ.ಬಿ. ತಮ್ಮ ತಂದೆ 10 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ 7 ಬಾರಿ ಶಾಸಕರಾದವರು. ಅಂತಹ ಒಂದು ವ್ಯಕ್ತಿತ್ವ ಕಾಂಗ್ರೆಸ್ ಪಕ್ಷದಲ್ಲಿ ಕೊನೆವರೆಗೂ ಒಂದು ಮಂತ್ರಿ ಆಗಲಿಲ್ಲ ಅನ್ನೋ ಒಂದು ಸಣ್ಣ ಕೊರಗು ಮಗನಾಗಿ ತಮಗಿದೆಯಾ? ಅವಶ್ಯಕವಾಗಿ. ಏಕೆಂದರೆ ಚುನಾವಣಾ ರಾಜಕಾರಣದಲ್ಲಿ ಸೋಲು ಗೆಲುವು ಸ್ವಾಭಾವಿಕ. ನಮ್ಮ ತಂದೆ 10 ಚುನಾವಣೆಗಳಲ್ಲಿ 7 ಚುನಾವಣೆ ಗೆದ್ದಿದ್ದಾರೆ. ಇದೇ ಮೊದಲನೇ ಬಾರಿಗೆ 2 ಚುನಾವಣೆ ಅವರು ಸತತವಾಗಿ ಸೋತಿದ್ದು. ಆದ್ದರಿಂದ ಎಲ್ಲೋ ಒಂದು ಕಡೆ ಅದು ರಾಜಕೀಯವಾಗಿ ಅವರು ನಮ್ಮ ಶಕ್ತಿಯ ಸ್ವಲ್ಪ ಕುಗ್ಗಿಸಿತು ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೂ ಕೂಡ ಒಳ್ಳೆಯ ಜವಾಬ್ದಾರಿಯನ್ನು ಈ ಸರ್ಕಾರ ನಮಗೆ ಕೊಟ್ಟಿದೆ. ಕೊಟ್ಟಿರೋ ಜವಾಬ್ದಾರಿಯನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಣೆ ಮಾಡುವಂಥ ನಾಯಕ ನಮ್ಮ ಸನ್ಮಾನ್ಯ ಜಯಚಂದ್ರರವರು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಹಿರಿಯ ನಾಯಕರಿಗೂ ಕೂಡ ಗೊತ್ತಿದೆ ಇಂಥ ನಾಯಕರು ಆಡಳಿತದಲ್ಲಿ ಇರಬೇಕು, ಆಡಳಿತ ಚುಕ್ಕಾಣಿಯಲ್ಲಿ ಅವರ ಕೈ ಇರಬೇಕು ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಅತಿ ಶೀಘ್ರದಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ಅತಿ ಶೀಘ್ರದಲ್ಲಿ ಅವ್ರಿಗೆ ನೆಕ್ಸ್ಟ್ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನಲ್ಲಿ ಉನ್ನತ ಹುದ್ದೆಯನ್ನು ಕೊಟ್ಟು ಜವಾಬ್ದಾರಿಯನ್ನು ಕೊಟ್ಟು ಪಕ್ಷ ಮತ್ತು ರಾಜ್ಯವನ್ನು ನಡೆಸುವ ಜವಾಬ್ದಾರಿ ಅವ್ರಿಗೆ ಕೊಡ್ತಾರೆ ಅಂತ ನನಗೆ ಗೊತ್ತಿದೆ. ಇನ್ನು ಆ ಭಾಗದಲ್ಲಿ ಈ ಕುಂಚಟಿಗ ಒಕ್ಕಲಿಗ ಸಮುದಾಯಕ್ಕೆ ಏಕಮಾತ್ರ ನಾಯಕ ಅದು ಟಿ.ಬಿ. ಜಯಚಂದ್ರ. ಸೊ ಈ ಬಾರಿ ನನ್ನ ಮಗನಿಗೆ ಟಿಕೆಟ್ ಸಿಗಬೇಕು ಅನ್ನುವಂತಹದ್ದು ನಿಮ್ಮ ಸಮುದಾಯಕ್ಕೆ ಎಷ್ಟು ಮಟ್ಟಿಗೆ ನಿಮ್ಮ ಮೇಲೆ ಭರವಸೆ ಇರ್ಬೋದು ಅಂತ? ಭರವಸೆ ಇದೆ. ಯಾಕೆಂದರೆ ಏಕೈಕ ನಾಯಕ, ಬಹಳ ಟಾಲೆಸ್ಟ್ ಲೀಡರ್ ಅಂತಲ್ಲ ಈ ಸಮುದಾಯದಲ್ಲಿ ಸನ್ಮಾನ್ಯ ಜಯಚಂದ್ರರವರು. ಆಮೇಲೆ ಭರವಸೆ ಬಹಳಷ್ಟಿದೆ. ಯಾಕೆಂತಂದರೆ ಸ್ವಾಭಾವಿಕವಾಗಿ ಅವ್ರು ಹೇಳ್ತಾರೆ, ಹಿಂದೆ ಇದ್ದಂಥ ನಮ್ಮ ಸಮುದಾಯದ ನಾಯಕರು ಎಲ್ಲೋ ಒಂದು ಕಡೆಗೆ ಅವರು ತಮ್ಮ ಮಕ್ಕಳನ್ನು ಬೆಳೆಸಲಿಲ್ಲ ಅಂತ ಆಗೋಗ್ಬಿಟ್ಟಿದೆ. ಆ ರೀತಿ ಆಗಬಾರದು ಅನ್ನುವಂಥ ಒಂದು ಕೂಗು, ನಮ್ಮ ಸಮುದಾಯದ ಕೂಗು ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ನಡೆದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಈಗ ತುಮಕೂರು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರ ಯಾವ ವೈಫಲ್ಯಗಳನ್ನು ನೀವು ಒಂದು ವೇಳೆ ಸಂಸದರಾದರೆ ಸುಧಾರಿಸ್ತೀರಿ ಅಂತ ಬಯಸ್ತೀರಾ? ಈಗ ಏನಂದರೆ ಅವರ ವೈಫಲ್ಯಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ. ಯಾಕೆಂದರೆ ಅವರು ಹಿರಿಯ ರಾಜಕಾರಣಿ, ಅವ್ರದ್ದೇ ಆದಂಥ ಕಾಂಟ್ರಿಬ್ಯೂಷನ್ಸ್, ಅವರು ನಮ್ಮ ಪಕ್ಷದಲ್ಲೇ ಇದ್ದಂಥ ವ್ಯಕ್ತಿ, ಆಮೇಲೆ ನಮ್ಮ ಪಕ್ಷದಲ್ಲಿ ಸಂಸದರಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಅವರ ಒಂದು ಕಾಣಿಕೆ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ನಾನು ಬಹಳಷ್ಟು ವೈಫಲ್ಯಗಳ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ನಾನು ಭಾಳಷ್ಟು ಸಣ್ಣ ವಯಸ್ಸಿನವನಾಗ್ತೇನೆ. ಆದರೆ ಒಂದೇ ಒಂದು ಹೇಳಬಲ್ಲೆ, ವಯಸ್ಸಿನಲ್ಲಿ ನಾನು ಚಿಕ್ಕವನು, ಅದೊಂದೇ ಅಡ್ವಾಂಟೇಜ್ ನನಗಿದೆ. ದುಡಿಯೋದಕ್ಕೆ ಹುಮ್ಮಸ್ಸಿದೆ. ನಾನು ಮುಂದಿನ ದಿನಗಳಲ್ಲಿ 24 ಗಂಟೆ ಸೇವೆಯನ್ನು ನಾನು ಜನರಿಗೆ ನಾನು ಮುಡುಪಾಗಿ ಇಡಬಲ್ಲೆ. ಸರ್, ಇನ್ನು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 28 ಸ್ಥಾನದಲ್ಲಿ ಬರೀ 1 ಸ್ಥಾನ ಗೆದ್ದಂತಹ ಕಾಂಗ್ರೆಸ್ ಪಕ್ಷ ಯಾವ ಸಾಧನೆಯನ್ನು ಮುಂದಿಟ್ಕೊಂಡು ಈ ಬಾರಿ ಜನರ ಹತ್ರ ಹೋಗ್ತೀರಾ ಅಂತ? ಕಳೆದ ಬಾರಿ 28 ಸ್ಥಾನಗಳಲ್ಲಿ ಒಂದೇ ಒಂದು ಸ್ಥಾನ ಏನಕ್ಕೆ ಇಳಿದ್ವಿ ಅನ್ನೋದು ಆತ್ಮಾವಲೋಕನ ಸಿಂಹಾವಲೋಕನ ನಮ್ಮ ಪಕ್ಷದಲ್ಲಿ ಈಗಾಗಲೇ ಆಗೋಗಿದೆ. ಅದಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ, ಜನರಿಗೆ ಗೊತ್ತಿದೆ. ಈಗ ಅದೇ
ಯಾರು ನಮ್ಮನ್ನು ಈ ಲೆವೆಲಿಗೆ ತಂದು ನಿಲ್ಲಿಸಿದ್ದಾರೆ ಅವರೇ ಈಗ ಬಿ ಜೆ ಪಿ ಜೊತೆ ಸೇರಿ ಸಂಬಂಧ ಮಾಡಿ ಹೊರಟಿದ್ದಾರೆ. ನಮಗಾಗದ ಪರಿಸ್ಥಿತಿನೇ ಈಗ ಬಿ ಜೆ ಪಿಗೂ ಆಗೋದಿದೆ. ಆದ್ದರಿಂದ ನಾನು ಮತ್ತೊಮ್ಮೆ ಹೇಳ್ತೇನೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಒಟ್ಟಿಗೆ ಕೈ ಹಿಡಿದು ನಮ್ಮಂಥ ಯುವಕರನ್ನ ಬೆಳೆಸಿದ್ದೇ ಆದಲ್ಲಿ 28ಕ್ಕೆ 28 ಕ್ಷೇತ್ರ ಗೆಲ್ಲುವಷ್ಟು ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷಕ್ಕಿದೆ.